ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಈ ಒಂದು ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ನನ್ನ ಹೆಸರು ಶಿವಕುಮಾರ್, ಯೋಗ ಶಿಕ್ಷಕರು, ಇಟ್ಟಿಗಿ ಗ್ರಾಮದ ವ್ಯಕ್ತಿ. ಇಂದು ಈ ಕೊರೋನಾ ಸಂದರ್ಭದಲ್ಲಿ ಒಂದು ಧ್ಯೇಯವಾಕ್ಯ ಹೇಳ್ತಾರೆ ನಮ್ಮ ಸರ್ ಹೇಳಿದ್ದು, ಕೊರೋನಾದ ಭಯ ಬೇಡ, ಧೈರ್ಯ ಒಂದು ನಿಮ್ಮ ಒಂದು ಧೈರ್ಯನೇ ಒಂದು ಶಕ್ತಿ ಆಗಲಿ ಅಂತ. ಇವತ್ತು ಕೊರೋನಾ ಅಂತ ಒಂದು ಕಾಯಿಲೆಗಳು ಹೋಗಬೇಕು ಅನ್ನೋದಾದರೆ ನಮ್ಮ ಶ್ವಾಸಕೋಶವನ್ನು ಮೊದಲು ಶುದ್ಧಿಯಾಗಿಟ್ಕೋಬೇಕು. ಸೂಕ್ಷ್ಮಾಣುಜೀವಿಗಳ ಮೂಲಕ ಬರ್ತದಲ್ಲ, ಅದನ್ನು ತಡೆ ಹಿಡುವಂಥ ಒಂದು ಕ್ರಮ ಈ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡೋದ್ರ ಮೂಲಕ ನಾವು ಕಲಿಬೋದು. ಪ್ರಾಣಾಯಾಮ ಅಂತಂದರೆ ಪ್ರಾಣ ಅಂದರೆ ವಾಯು, ಒಂದು ಉಸಿರಾಟ, ಒಂದು ಕ್ರಿಯೆ, ಅದು ಪ್ರಾಣಾಯಾಮ ಅಂತ ಕರೀತಾರೆ. ಪ್ರಾಣಾಯಾಮವನ್ನು ಕ್ರಮಬದ್ಧವಾದ ಒಂದು ಪ್ರಾಣಾಯಾಮನ ಅಭ್ಯಾಸ ಮಾಡ್ತಾ ಬಂದರೆ ನಮ್ಮಲ್ಲಿ ದೀರ್ಘಾಯುಷ್ಯ ಆಗ್ತದೆ. ಈ ಪ್ರಾಣಾಯಾಮ ಅಭ್ಯಾಸದಿಂದ ನಮಗೇನಾಗ್ತದೆ, ಈ ನಮ್ಮ ದೇಹದಲ್ಲಿರುವಂಥ ವಿಷ ಅನಿಲ ಟಾಕ್ಸಿನ್ ಹೊರ ಹೋಗಲಿಕ್ಕೆ ಭಾಳ ಬೆಸ್ಟ್ ಅಂತಂದರೆ ಈ ಪ್ರಾಣಾಯಾಮ. ಮೊದಲಿಗೆ ಇವತ್ತು ಪ್ರಾಣಾಯಾಮ ಕಪಾಲಭಾತಿ ಪ್ರಾಣಾಯಾಮನ ತಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಪ್ರಾಣಾಯಾಮವನ್ನು ಮಾಡುವಂಥ ವಿಧಾನ ನೋಡ್ಕೊಳ್ಳಿ. ಮೊದಲು ಸಂಪೂರ್ಣವಾಗಿ ಉಸಿರನ್ನು ಹೊರ ಬಿಡುವಂಥ ಒಂದು ಪ್ರಕ್ರಿಯೆ ನೋಡಿ, ಎಕ್ಸೈಲ್. ಈ ಒಂದು ಕ್ರಿಯೆಯನ್ನು ನಾವು ಪ್ರಾಣಾಯಾಮ, ಕಪಾಲಭಾತಿ ಪ್ರಾಣಾಯಾಮ ಅಂತ ಕರಿತೀವಿ. ಏನು ಮಾಡೋದು, ಬ್ರೀತನ್ನು ಹೊರ ಹಾಕೋದೊಂದೇ ಕೆಲಸ, ಎಕ್ಸೈಲ್ ಮಾಡ್ತಾ ಹೋಗೋದು ನೋಡಿ. ಹೊಟ್ಟೆಯಿಂದ ಬರಬೇಕು, ಇಲ್ಲಿಂದ ನಾಭಿಯಿಂದ ಎಕ್ಸೈಲ್, ಉಸಿರು ಹೊರ ಹೋಗಬೇಕು ನೋಡಿ. ಇದು ನೋಡ್ಕೊಳ್ಳಿ, ಕತ್ತು ಬೆನ್ನೇರ ಇರಬೇಕು ನೋಡಿ, ಹೊಟ್ಟೆ ಒಳಗೆ ಹೋಗ್ತದೆ. ನೋಡಿ, ಈ ಒಂದು ಕ್ರಿಯೆಯನ್ನು ಮಾಡಿದಾಗ ಹೊಟ್ಟೆ ಒಳಗೆ ಹೋಗೋದು, ಹೊರಗೆ ಬರೋದು ಆಗ್ತದೆ. ಇದನ್ನು ಮಾಡೋದ್ರಿಂದ ಇದು ಕಪಾಲಭಾತಿ ಪ್ರಾಣಾಯಾಮ. ಈ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಬೊಜ್ಜು ಕರಗಲಿಕ್ಕೆ ಭಾಳ ಸಹಕಾರಿಯಾಗ್ತದೆ. ಆಸಿಡಿಟಿ, ಒಬ್ಯಾಸಿಟಿ ಅಂತ ಸಮಸ್ಯೆಗಳು ಬರೋದಿಲ್ಲ. ತದನಂತರ ನಮ್ಮ ದೇಹದಲ್ಲಿರುವಂಥ ಟಾಕ್ಸಿನ್, ವಿಷ ಅನಿಲ ಹೊರಗೆ ಹೋಗಲಿಕ್ಕೆ ತುಂಬಾ ಸೂಕ್ತವಾದಂಥ ಒಂದು ಪ್ರಾಣಾಯಾಮ ಕಪಾಲಭಾತಿ ಪ್ರಾಣಾಯಾಮ. ಇದನ್ನು ಮನೆಯಲ್ಲೆಲ್ಲರೂ ಕೂಡ ಅಭ್ಯಾಸ ಮಾಡಿ. ತದನಂತರವಾಗಿ ಇದನ್ನು ಯಾರು ಅಭ್ಯಾಸ ಮಾಡಬಾರ್ದು ಅಂದರೆ, ಯಾರಿಗೆ ಹೊಟ್ಟೆ ನೋವು ಇರ್ತದೆ ಮತ್ತು ಯಾರಿಗೆ ರೀಸೆಂಟಾಗಿ ಹೊಟ್ಟೆ ಆಪರೇಷನ್ಗಳಾಗಿರ್ತಾರೆ ಅಂಥವರು ಈ ಒಂದು ಅಭ್ಯಾಸವನ್ನು ಮಾಡಬಾರ್ದು. ಸೊ ಇದನ್ನು ಎಲ್ಲರೂ ಕೂಡ ಮನೆಯಲ್ಲಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.